ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ರಾಶಿ ಚಕ್ರದ 10ನೇ ರಾಶಿ ಕಠಿಣ ಪರಿಶ್ರಮ ಮತ್ತು ಗುರಿ ಸಾಧನೆಯ ಸಂಕೇತವಾದ ರಾಶಿ ಯಾವುದಪ್ಪ ಅಂದರೆ ಅದು ಮಕರ ರಾಶಿ. ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ನ್ಯಾಯ ದೇವತೆಯಾದ ಶನಿದೇವ. ಶನಿ ಅಂದರೆ ಶಿಸ್ತು, ಕರ್ಮ ಮತ್ತು ನಿರಂತರ ಪ್ರಯತ್ನದ ಸಾಮ್ರಾಜ್ಯ, ಒಂದು ಪ್ರಯತ್ನದ ಸಂಕೇತವಾಗಿರುತ್ತೆ. ಮಕರ ರಾಶಿಯವರಂದರೆ ಶೂನ್ಯದಿಂದ ಸಾಮ್ರಾಜ್ಯವನ್ನೇ ಕಟ್ಟುವ ಶಕ್ತಿಯನ್ನು ಹೊಂದಿದವರು. ಆದರೆ ಮಕರ ರಾಶಿಯವರೇ, ನೀವು ರಾತ್ರಿ ಹಗಲು ಎನ್ನದೇ ದುಡಿತಾ ಇರ್ತೀರ, ಕುಟುಂಬಕ್ಕಾಗಿ ಎಲ್ಲವನ್ನು ಕೂಡ ತ್ಯಾಗ ಮಾಡ್ತೀರಾ. ಆದರೆ ನಿಮಗೆ ಸಿಗಬೇಕಾದ ಪ್ರತಿಫಲ ಸರಿಯಾಗಿ ಸಿಗ್ತಾ ಇಲ್ಲ. ಯಾಕೆ? ನೀವು ಬೆಳೆಯೋದನ್ನು ಕಂಡು ಹೊಟ್ಟೆ ಉರಿತಿರುವ, ನಿಮ್ಮ ಕಾಲು ಎಳಿತಿರುವ, ಹೊಂಚು ಹಾಕ್ತಿರುವ ಆ 3 ವ್ಯಕ್ತಿಗಳು ಯಾರು? 2026ರಲ್ಲಿ ಶನಿದೇವನು ನಿಮ್ಮ ಕೈ ಹಿಡಿತಾ ಇಲ್ಲ. ಯಾಕೆ ಹಿಡಿತಾ ಇಲ್ಲ? ಈ ಎಲ್ಲ ರಹಸ್ಯಗಳನ್ನು ಈ ವಿಡಿಯೋದಲ್ಲಿ ಬಯಲು ಮಾಡ್ತಾ ಇದ್ದೇವೆ. ಕೊನೆಯವರೆಗೂ ನೋಡಿ. ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡಬೇಡಿ. ಮಕರ ರಾಶಿಯವರ ವಿಶೇಷ ಗುಣಗಳು. ಮಕರ ರಾಶಿಯವರು ಅಂದರೆ ಜವಾಬ್ದಾರಿಯ ಇನ್ನೊಂದು ಹೆಸರು ಮಕರ ರಾಶಿ. ನೀವು ತುಂಬ ಗಂಭೀರ ವ್ಯಕ್ತಿತ್ವದವರು ಮತ್ತು ಸಮಯಕ್ಕೆ ಬಹಳ ಬೆಲೆ ಕೊಡ್ತೀರಾ. ಶನಿದೇವನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಅದ್ಭುತವಾದ ತಾಳ್ಮೆ ಇರುತ್ತೆ. ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ನೀವು ಎದೆಗುಂದೋದೇ ಇಲ್ಲ. ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಬೇಕು ಎಂಬ ಹಂಬಲ ನಿಮ್ಮಲ್ಲಿ ಸದಾ ಇರುತ್ತೆ. ನೀವು ಎಲ್ಲವನ್ನು ಕೂಡ ಪ್ರಾಯೋಗಿಕವಾಗಿ ಯೋಚನೆ ಮಾಡ್ತೀರಾ. ಭಾವನೆಗಳಿಗಿಂತ ಹೆಚ್ಚಾಗಿ ವಾಸ್ತವಕ್ಕೆ ಬೆಲೆ ನೀಡ್ತೀರಾ. ಆದರೆ ನಿಮ್ಮ ಒಂದು ಅತಿ ದೊಡ್ಡ ದೌರ್ಬಲ್ಯ ಅಂದರೆ ಅತಿಯಾದ ಕೆಲಸದ ಒತ್ತಡ ಅಥವಾ ಒಂಟಿತನ. ನೀವು ಸುಲಭವಾಗಿ ಯಾರನ್ನ ನಂಬೋದಿಲ್ಲ, ಆದರೆ ಒಮ್ಮೆ ನಂಬಿದರೆ ಅವರಿಗಾಗಿ ಏನು ಬೇಕಾದರೂ ಮಾಡ್ತೀರಾ. ನಿಮ್ಮ ಆ ಕಠಿಣ ಸ್ವಭಾವ ಮತ್ತು ನೇರ ನುಡಿಯೇ ನಿಮ್ಮ ಶತ್ರುಗಳಿಗೆ ಆಹಾರ ಆಗ್ತಾ ಇದೆ. ಎಚ್ಚರಿಕೆ, ನಿಮ್ಮ ಪ್ರಗತಿಯನ್ನು ತಡೆತಿರುವ 3 ವ್ಯಕ್ತಿಗಳು ಯಾರು? ಮಕರ ರಾಶಿಯವರ ಏಳಿಗೆಯನ್ನು ಕಂಡು ಅಸೂಯೆ ಪಡುತ್ತಿರುವ 3 ವ್ಯಕ್ತಿಗಳನ್ನು ಈಗ ಗುರುತಿಸೋಣ. 1ನೇದಾಗಿ, ಸಹಾಯ ಪಡೆದು ದ್ರೋಹ ಬಗೆದ ವ್ಯಕ್ತಿ, ದ ಅನ್ಗ್ರೇಟ್ಫುಲ್ ಟೇಕರ್. ಇವರು ಹಿಂದೆ ನಿಮ್ಮಿಂದ ಆರ್ಥಿಕವಾಗಿ ಅಥವಾ ವೃತ್ತಿಪರವಾಗಿ ಬಹಳ ದೊಡ್ಡ ಸಹಾಯ ಪಡೆದವರು. ಇಂದು ಇವರು ಉತ್ತಮ ಸ್ಥಿತಿಯಲ್ಲಿ ಇದ್ದಾರೆ, ಆದರೆ ನಿಮ್ಮ ಕಷ್ಟದ ಸಮಯದಲ್ಲಿ ಅವರು ನಿಮ್ಮನ್ನು ಗುರುತಿಸೋದಕ್ಕೆ ನಿರಾಕರಿಸ್ತಾರೆ. ಅಷ್ಟೇ ಅಲ್ಲದೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಿರ್ತಾರೆ. ಇವರ ಹೆಸರಿನ ಮೊದಲ ಅಕ್ಷರ MV ಅಥವಾ Sನಿಂದ ಪ್ರಾರಂಭವಾಗುವ ಸಾಧ್ಯತೆ ಇರುತ್ತೆ. ಇನ್ನು 2ನೇದಾಗಿ, ಕುಟುಂಬದ ಒಳಗಿನ ಕುತಂತ್ರಿ. ಇವರು ನಿಮ್ಮ ಹತ್ತಿರದ ಸಂಬಂಧಿಕರಲ್ಲೇ ಒಬ್ಬರಾಗಿರ್ತಾರೆ. ನೀವು ಆಸ್ತಿ ಅಥವಾ ಹಣ ಏನಾದರೂ ಗಳಿಸ್ತಾ ಇರೋದು ಇವರಿಗೆ ಇಷ್ಟ ಆಗೋದಿಲ್ಲ. ನಿಮ್ಮ ಕುಟುಂಬದ ಗೌರವಕ್ಕೆ ಧಕ್ಕೆ ತರೋದಕ್ಕೆ ಇವರು ರಹಸ್ಯವಾಗಿ ತಂತ್ರವನ್ನು ಹುಡುಕ್ತಾ ಇರ್ತಾರೆ. ಇವರು ಮಾತುಗಳಿಗೆ ಮರಳಾಗಿ ನಿಮ್ಮ ಮನೆಯ ರಹಸ್ಯಗಳನ್ನು ಬಿಟ್ಕೊಡೋದಕ್ಕೆ ಹೋಗಬೇಡಿ. 3ನೇದಾಗಿ, ವೃತ್ತಿರಂಗದ ಸ್ಪರ್ಧಿ, ದ ಪ್ರೊಫೆಷನಲ್ ರೆವೆಲ್. ನೀವು ಕೆಲಸ ಮಾಡುವ ಕಚೇರಿಯಲ್ಲಿ ಅಥವಾ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಶಿಸ್ತನ್ನು ಕಂಡು ಹೊಟ್ಟೆ ಉರಿಯುವ ಒಬ್ಬ ವ್ಯಕ್ತಿ ಇವರು. ನಿಮ್ಮ ಕೆಲಸದಲ್ಲಿ ತಪ್ಪುಗಳನ್ನು ಹುಡುಕಿ ಮೇಲಾಧಿಕಾರಿಗಳಿಗೆ ದೂರು ನೀಡೋದು ಇವರ ಮುಖ್ಯ ಕೆಲಸ. ನೀವು ಬಹಳ ಕಷ್ಟಪಟ್ಟು ತಯಾರಿಸಿದ ಯೋಜನೆಯನ್ನು ಹಾಳು ಮಾಡೋದಕ್ಕೆ ಇವರು ಹೊಂಚನ್ನು ಹಾಕ್ತಾ ಇರ್ತಾರೆ. ಇನ್ನು 2026ರ ಆರ್ಥಿಕ ಮತ್ತು ವೃತ್ತಿ ಭವಿಷ್ಯ. ಈ ವರ್ಷ ಮಕರ ರಾಶಿಯವರಿಗೆ ಶ್ರಮಕ್ಕೆ ತಕ್ಕ ಫಲ ನೀಡುವ ವರ್ಷವಾಗಿರುತ್ತೆ. ಇನ್ನು ಇಂಜಿನಿಯರಿಂಗ್, ರಿಯಲ್ ಎಸ್ಟೇಟ್, ರಾಜಕೀಯ ಮತ್ತು ಕೃಷಿ ಕ್ಷೇತ್ರದಲ್ಲಿ ಇರೋರಿಗೆ ಈ ವರ್ಷ ಅಮೋಘ ಯಶಸ್ಸನ್ನು ತಂದುಕೊಡುತ್ತೆ. ನೀವು ಉದ್ಯೋಗದಲ್ಲಿದ್ದರೆ ದೀರ್ಘಕಾಲದ ನಿರೀಕ್ಷೆಯ ನಂತರ ಬಡ್ತಿ, ಪ್ರಮೋಷನ್ ಸಿಗುತ್ತೆ. ಹೊಸ ಉದ್ಯಮ ಆರಂಭಿಸೋದಕ್ಕೆ ಬಯಸುವವರಿಗೆ ಇದು ಸುಸಮಯ. ಹಣಕಾಸು, ಆರ್ಥಿಕವಾಗಿ ನೀವು ಮೊದಲಿಗಿಂತ ಬಲಿಷ್ಠರಾಗಿರ್ತೀರಾ. ಇನ್ನು ಸಿಲುಕಿಕೊಂಡಿದ್ದ ಹಣ ಈಗ ವಾಪಸ್ ಬರುತ್ತೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುತ್ತೆ. ಆದರೆ ಕಬ್ಬಿಣ ಅಥವಾ ತೈಲದ ವ್ಯವಹಾರ ಮಾಡಬೇಕಾದಾಗ ಸ್ವಲ್ಪ ಜಾಗರೂಕತೆ ಇರಲಿ. ಇನ್ನು ಆರೋಗ್ಯ ಮತ್ತು ಕೌಟುಂಬಿಕ ಜೀವನ. ಆರೋಗ್ಯದ ವಿಷಯದಲ್ಲಿ ಮಕರ ರಾಶಿಯವರು ಮಂಡಿ ನೋವು, ಮೂಳೆಗಳ ಸಮಸ್ಯೆ ಮತ್ತು ಅತಿಯಾದ ಮಾನಸಿಕ ಒತ್ತಡದ ಬಗ್ಗೆ ಕಾಳಜಿ ವಹಿಸಬೇಕು. ಇನ್ನು ಪ್ರತಿದಿನ ಸ್ವಲ್ಪ ಸಮಯ ಯೋಗ ಅಥವಾ ಪ್ರಾಣಾಯಾಮ ಮಾಡೋದು ನಿಮಗೆ ಅತಿ ಅವಶ್ಯಕವಾಗಿರುತ್ತೆ. ಇನ್ನು ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ಅದು ಪ್ರೀತಿಯನ್ನು ಕುಂದಿಸೋದಿಲ್ಲ. ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯಕ್ಕಾಗಿ ನೀವು ಮಾಡಿದ ಪ್ಲಾನ್ ಈಗ ಸಫಲವಾಗುತ್ತೆ. ಮನೆಯಲ್ಲಿ ಸಮಾಧಾನಕರ ವಾತಾವರಣ ಅನ್ನೋದು ನೆಲೆಸುತ್ತೆ. ಇನ್ನು ಬಲಿಷ್ಠ ಪರಿಹಾರಗಳು, ಪವರ್ಫುಲ್ ರೆಮಿಡೀಸ್. ನಿಮ್ಮ ಜೀವನದಲ್ಲಿ ಎದುರಾಗಲಿರುವ ಅಡೆತಡೆಗಳನ್ನು ನಿವಾರಿಸೋದಕ್ಕೆ ಈ ಪರಿಹಾರಗಳನ್ನು ತಪ್ಪದೆ ಮಾಡಿ. ಶನಿ ಆರಾಧನೆ. ಪ್ರತಿ ಶನಿವಾರ ಸಾಯಂಕಾಲ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಶನಿ ಚಾಲಿಸ ಪಠಿಸಿ ಹನುಮಾನ್ ಸೇವೆ ಮಾಡಿ. ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ಶನಿ ದೋಷದ ಪ್ರಭಾವ ಏನಿದೆ ಅದು ತಾನೇ ಕಡಿಮೆ ಆಗೋಗ್ಬಿಡುತ್ತೆ. ಇನ್ನು ಮತ್ತು ಶತ್ರುಗಳ ಮೇಲೆ ಜಯ ಸಿಗುತ್ತೆ.
ಇನ್ನು ದಾನ ಮಾಡೋದಾದ್ರೆ ಶನಿವಾರದ ದಿನ ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ವಸ್ತುವನ್ನು ಬಡವರಿಗೆ ದಾನ ಮಾಡಿ, ಸೇವೆಯ ಭಾಗ ವೃದ್ಧರಿಗೆ ಅಥವಾ ಅಂಗವಿಕಲರಿಗೆ ಸಹಾಯ ಮಾಡಿ. ಅದು ಶನಿದೇವನಿಗೆ ಅತಿ ಪ್ರಿಯವಾದ ಸೇವೆ. ಇನ್ನು ಕೊನೆಯದಾಗಿ ಮಕರ ರಾಶಿಯವರೇ, ನಿಮ್ಮ ಶ್ರಮವೇ ನಿಮ್ಮ ಶಕ್ತಿ. ನೀವು ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಕಾಲವು ನಿಮಗಾಗಿ ಬದಲಾಗ್ತಾ ಇದೆ. ನೀವು ಪಟ್ಟ ಕಷ್ಟಕ್ಕೆ ಈಗ ನ್ಯಾಯ ಸಿಗುವ ಸಮಯ ಬಂದಿದೆ. ಈ ವಿಡಿಯೋದಲ್ಲಿ ಹೇಳಿದ ಆ 3 ವ್ಯಕ್ತಿಗಳನ್ನು ಗುರುತಿಸಿ ಅವರ ಕುತಂತ್ರಕ್ಕೆ ಬಲಿಯಾಗಬೇಡಿ. ನಿಮ್ಮ ಗುರಿಯತ್ತ ನಿಮ್ಮ ಗಮನ ಇರಲಿ. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂದರೆ ವಿಡಿಯೋಗೊಂದು ಲೈಕ್ ನೀಡಿ, ನಿಮ್ಮ ಮಕರ ರಾಶಿಯ ಎಲ್ಲ ಮಿತ್ರರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಈ ಮಾತುಗಳು ಎಷ್ಟು ಸತ್ಯವಾಗಿವೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಸತ್ಯ ಅಥವಾ ಜೈ ಶನಿದೇವ್ ಅಂತ ಬರೆಯುವ ಮೂಲಕ ತಿಳಿಸಿ. ನಿಮ್ಮ ಜೀವನ ಯಶಸ್ಸು ಮತ್ತು ಶಾಂತಿಯಿಂದ ಕೂಡಿರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.